ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೂ ಒಂದಿಷ್ಟು ಶುಭಗಳಿದ್ದೇ ಇರುತ್ತೆ. ಈಗಂತೂ ಪ್ರತಿಯೊಬ್ಬರೂ ಸಹ ನೀವು 2026ನೇ ಇಸ್ವಿಯ ವರ್ಷ ಭವಿಷ್ಯದ ಬಗ್ಗೆ ಹೆಚ್ಚಿನದಾಗಿ ಚಿಂತಾಕ್ರಾಂತರಾಗಿ ಏನಾಗುತ್ತೆ ಏನಿಲ್ಲ ಅನ್ನೋದು ನೋಡ್ತಾ ಇರ್ತೀರಾ. ಆದರೆ ಬಹಳ ಪ್ರಮುಖವಾಗಿ ಅದಕ್ಕಿಂತ ಮುಂಚೆ ಇನ್ನೊಂದು ತಿಂಗಳು ಬಾಕಿ ಇದೆ, ಅದೇ ಡಿಸೆಂಬರ್ ತಿಂಗಳು. ಸೊ ಈಗ 2025ನೇ ಇಸ್ವಿಯ ಕೊನೆಯ ತಿಂಗಳಾಗಿರ್ತಕ್ಕಂಥ ಡಿಸೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರದು ಯಾವ ರೀತಿಯಲ್ಲಿರಲಿದೆ, ಏನೇನು ಸಮಸ್ಯೆಗಳಾಗಲಿದೆ, ಏನೇನು ಒಳ್ಳೇದಾಗಲಿದೆ ಅನ್ನುವಂಥದ್ದನ್ನ ಎರಡು ಭಾಗ ಅಂದರೆ ಶುಭ ವಿಚಾರಗಳ ವಿಡಿಯೋ ಬೇರೆ, ಎಚ್ಚರಿಕೆಗಳ ವಿಡಿಯೋ ಬೇರೆ ಮಾಡಿಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರ ಡಿಸೆಂಬರ್ ತಿಂಗಳಿಗೋಸ್ಕರ 5 ನಿಗೂಢವಾದ ಎಚ್ಚರಿಕೆಗಳನ್ನು ಕೊಡ್ತೇನೆ. ನಾನು ಇರುವ ಸನ್ನಿಧಾನದಲ್ಲಿ ಕೂಡ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ಖಂಡಿತವಾಗಿ ನಾನು ಹೇಳುವ ಅಷ್ಟು ಎಚ್ಚರಿಕೆಗಳು ಸುಳ್ಳಾಗೋಗ್ಲಿ, ಯಾವುದೇ ರೀತಿ ಸತ್ಯ ಆಗದೇ ಇರಲಿ. ಆದರೂ ಗ್ರಹಸ್ಥಿತಿಗಳು ಏನು ಮಾಡೋದು, ಈ ಗ್ರಹಸ್ಥಿತಿಗಳನ್ನು ನೋಡಿದಾಗ ನಾವು ಅದು ಕೆಲವಿಷ್ಟು ಅನಿವಾರ್ಯವಾಗಿ ಹೇಳಲೇಬೇಕಾದಂಥ ಪರಿಸ್ಥಿತಿಗಳು ಕಂಡು ಬರ್ತಾ ಇದೆ. ಸೊ ಆದ್ದರಿಂದಾಗಿ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಪರಿಹಾರ ಸಿಂಪಲ್ ಹಾಗೂ ವಿಶೇಷ ಎಲ್ಲದನ್ನೂ ಸಹ ತಿಳಿಸ್ತೇನೆ. ವಿಡಿಯೋನ ದಯವಿಟ್ಟು ಎಂಡ್ ತನಕ ನೋಡಿ. ಎಂಡಲ್ಲಿ ದಯವಿಟ್ಟು ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ನೀವು ಎಂಡ್ ತನಕ ನೋಡಿದ ಮೇಲೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಚಾನಲ್ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಡಿಸೆಂಬರ್ ತಿಂಗಳು, ವರ್ಷದ ಕೊನೆಯ ತಿಂಗಳು, ಏನಾದ್ರು ಪ್ರಮುಖವಾದಂಥ ಕೆಲಸ ಕಾರ್ಯಗಳು ನಿಮ್ದು ಆಗಲೇಬೇಕು, ನಿಮ್ಮ ರಾಶಿ ಪ್ರಕಾರ ಅದಾಗುತ್ತಾ ಇಲ್ವಾ ಅನ್ನುವಂಥದ್ದು ಏನಾದ್ರು ವಿಶೇಷವಾದ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕೆಳಗಡೆ ಕಮೆಂಟ್ ಮಾಡಿ. ನಾನು ಕಮೆಂಟ್ನ ಓದ್ತಾ ಇರ್ತೇನೆ. ಸಮಯಾವಕಾಶ ಆದಾಗ ಖಂಡಿತವಾಗಿ ನಾನು ಅದಕ್ಕೆ ರಿಪ್ಲೈನೂ ಮಾಡ್ತಾ ಇರ್ತೇನೆ ಕಮೆಂಟ್ಗೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಮೊದಲನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನೀವು ವೃಷಭ ರಾಶಿಯ ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ, ಷಷ್ಠ್ಯಾಧಿಪತಿಯಾದ ಶುಕ್ರ ನಿಮಗೆ ಸಪ್ತಮದಲ್ಲಿ 6ನೇ ತಾರೀಕಿನ ನಂತರ ಬರೋದರಿಂದಾಗಿ ಸಪ್ತಮದಲ್ಲಿ ಷಷ್ಠ್ಯಾಧಿಪತಿಯಾದಂತಹ ಹಾಗೂ ರಾಶ್ಯಾಧಿಪತಿನೂ ಹೌದು ಆಗತಕ್ಕಂಥ ಶುಕ್ರ ಇರ್ತಾನೆ. ಅಲ್ಲಿ ಸಪ್ತಮಾಧಿಪತಿಯಾದ ಕುಜಗ್ರಹನೂ ಇರ್ತಾನೆ. ಕುಜ ಶುಕ್ರರ ಒಂದು ಯುತಿ ಆಗಿರುತ್ತೆ. ಸೊ ಈ ಕುಜ ಶುಕ್ರರ ಯುತಿ ಹಾಗೂ ಸಂಚಾರ ಸಪ್ತಮದಲ್ಲಿ ಶುಕ್ರ ಬಹಳ ಇಂಪಾರ್ಟೆಂಟ್ ಆಗಿ ಏನಾಗ್ಬಿಡುತ್ತೆ, ನಿಮಗೆ ಸ್ವಲ್ಪ ಸಮಸ್ಯೆಗಳನ್ನು ಸ್ತ್ರೀಯರಿಂದ ಉಂಟಾಗ್ತದೆ. ಅಂದರೆ ಸ್ತ್ರೀಕಾರಕನಾದ ಷಷ್ಠ್ಯಾಧಿಪತಿಯಾದ ಶುಕ್ರ ಗ್ರಹ ಸಪ್ತಮಾಧಿಪತಿಯೊಂದಿಗೆ ಅದರ ಸಪ್ತಮದಲ್ಲಿ ಇರತಕ್ಕಂಥದ್ದಾಗಿ ಏನಾಗುತ್ತೆ ಅಂದರೆ, ಕೆಲವು ಲೇಡೀಸ್ ಸ್ತ್ರೀಯರು, ನೀವು ಬೇಕಾದ್ರೆ ವೃಷಭರಾಶಿ ಸ್ತ್ರೀಯರೇ ಆಗಿರಲಿ, ಸ್ತ್ರೀ ಶತ್ರುಗಳು ಜಾಸ್ತಿ ಆಗಿಬಿಡ್ತಾರೆ. ಇಲ್ಲ ನೀವು ವೃಷಭರಾಶಿಯ ಪುರುಷರಾಗಿದ್ದರೂ ಸಹ ಸ್ತ್ರೀಯರಿಂದ ಸ್ವಲ್ಪ ಕಂಟಕ, ಸ್ತ್ರೀಯರಿಂದ ಸ್ವಲ್ಪ ಸಮಸ್ಯೆ, ಸ್ತ್ರೀಯರಿಂದ ಅವಮಾನ, ಸ್ತ್ರೀಯರಿಂದ ತೊಂದರೆ ಅಥವಾ ಹೆದರಿಸ್ತಕ್ಕಂಥದ್ದು ನೋಡಿದ್ ಮಾಡಿಲ್ಲ ಅಂದರೆ ಲೇಡೀಸು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಅಂತ. ಸೊ ಈ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದು ಸಪ್ತಮದಲ್ಲಿ ಷಷ್ಠ್ಯಾಧಿಪತಿಯಾಗಿ ಬರ್ತಾನೆ ಅಂತಂದಾಗ ದಾಂಪತ್ಯದಲ್ಲೂ ಸಹ ಕಲಹಗಳನ್ನು ಉಂಟು ಮಾಡಿಸುವ ಶಕ್ತಿ ಶುಕ್ರನಿಗೆ ಬಂದುಬಿಡ್ತದೆ. ಸೊ ಅದರಿಂದಾಗಿ ನೀವು ವೃಷಭ ರಾಶಿಯ ಸ್ತ್ರೀಯರಾಗಿದ್ದರೆ ನಿಮ್ಮ ಯಜಮಾನರು ನಿಮ್ಮ ಬಗ್ಗೆ ಇವಾಗ ಇನ್ನೊಂದು ಸ್ತ್ರೀ ಬಗ್ಗೆ ಅನುಮಾನ ಪಡಿಸೋದ್ರು, ಆ ಹಿಂಸೆ ಬಂದು ನಿನ್ನ ತಲೆ ತಿಂದಿರಬೇಕು, ಈ ಹೆಂಗಸಿನ ಬಗ್ಗೆ ಏನಾದರೂ ಏನೋ ಹೇಳ್ಕೊಟ್ಟಿರ್ಬೇಕು, ಎಲ್ಲ ಹೆಂಗಸ್ರ ಮಾತು ಕೇಳಿಕೊಂಡು ನನ್ನ ಮೇಲೆ ಜಗಳ ಮಾಡೋಕ್ಕೆ ಬರ್ತೀಯ ನೀನು ಅಂದ್ಕೊಂಡು ಬೈಬೋದು. ಅಥವಾ ನೀವು ವೃಷಭ ರಾಶಿಯ ಪುರುಷರಾಗಿದ್ದಲ್ಲಿ ನಿಮ್ಮ ವೈಫು ನಿಮ್ಮ ಬಗ್ಗೆ ಸ್ವಲ್ಪ ಅನುಮಾನ ಅಥವಾ ಬೇರೆ ಯಾರ್ದಾದ್ರು ಇಂಟರ್ಫಿಯರೆನ್ಸ್ ನಿಮ್ಮ ಲೈಫಲ್ಲಿ ಅವ್ರಿಗೆ ಇಷ್ಟ ಆಗದೆ ಇರಬಹುದು. ನೀವು ಅಷ್ಟೆಲ್ಲ ಯಾಕೆ ಸ್ವತಂತ್ರ ಕೊಟ್ಟಿದ್ದೀರಾ ಬೇರೆ ಲೇಡೀಸ್ಗೆ ಅನ್ನುವಂಥ ಪ್ರಶ್ನೆಯಾರ್ಥಕ ಚಿಹ್ನೆಗಳು ಬರ್ಬೋದು. ಇದು ಏನು ಅಂತ ಕ್ವಶನ್ ಮಾಡಲಿಕ್ಕೆ ಶುರು ಮಾಡಿರಬಹುದು, ಏನು ಬೇಕಾದ್ರೂ ಆಗ್ಬೋದು. ಸೊ ಅದರಿಂದಾಗಿ ಆ ಶುಕ್ರನ ನ್ಯೂಟ್ರಲೈಸ್ ಮಾಡಬೇಕು. ಸಪ್ತಮದ ಶುಕ್ರನ ಸ್ವಲ್ಪ ನ್ಯೂಟ್ರಲೈಸ್ ಮಾಡಬೇಕು. ಸಪ್ತಮ ಶುಕ್ರ ಅಂದರೆ ಶುಕ್ರನ ಆರಾಧನೆ ಚೆನ್ನಾಗಿ ನಡಿಬೇಕು. ಸೊ ವೃಷಭ ರಾಶಿಯವರು ಡಿಸೆಂಬರ್ನಲ್ಲಿ 6ನೇ ತಾರೀಕಿನ ನಂತರ ಈ ಪ್ರಾಬ್ಲಮ್ ಶುರುವಾಗುತ್ತೆ. ಡಿಸೆಂಬರ್ ಮೊದಲಿಂದನೇ ಸ್ವಲ್ಪ ಪ್ರತಿನಿತ್ಯ ಒಂದು ದುರ್ಗಾ ಅಷ್ಟೋತ್ತರ ಪಠನೆ ಮಾಡೋದು, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೊಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಆ ಕುಂಕುಮ ಹಣೆಯಲ್ಲಿ ಇಟ್ಕೊಂಡು ಬಂದಾಗ ಯಾವುದೇ ಬೇರೆ ಉದ್ದೇಶದಿಂದ ಸ್ತ್ರೀಯರು ಯಾರು ನಿಮ್ಮ ಹತ್ರಕ್ಕೆ ಬರೋದಿಲ್ಲ, ಅಥವಾ ಏನೇ ನಿಮಗೆ ಕೆಡಕ್ ಮಾಡಬೇಕು ಅಂತ ನಿಮ್ಮ ಹತ್ರಕ್ಕೆ ಬರೋದಿಲ್ಲ. ಸೊ ಒಂದು ರಕ್ಷಾ ಕವಚ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರಬೇಕಾಗ್ತದೆ. ಸೊ ಆ ಥರ ಒಂದು ರಕ್ಷಾ ಕವಚ ಅಮ್ಮನವರ ಕುಂಕುಮ ಪ್ರಸಾದ ಒಂದು ಸ್ವರೂಪದಲ್ಲೋ, ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಹೋದ್ರಿ ಒಂದು ಅಮ್ಮನವರ ಒಂದು ಹೂ ಪ್ರಸಾದ ಕೊಟ್ಟರು, ಅದನ್ನು ಜೇಬಲ್ಲಿ ಹಾಕೊಂಡು ಓಡಾಡಿದ್ರಿ. ಸೊ ಪ್ರತಿನಿತ್ಯನೋ ಆಗಾಗ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಮನೆಯಲ್ಲಿ ಕೂತ್ಕೊಂಡು ಶುಕ್ರ ಅಷ್ಟೋತ್ರ, ದುರ್ಗಾ ಅಷ್ಟೋತ್ರ ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೂ ಸಪ್ತಮಾಧಿಪತಿ ಕುಜ ಆದ್ದರಿಂದ ಸುಬ್ರಹ್ಮಣ್ಯ ಅಷ್ಟೋತ್ರ, ಕುಜ ಅಷ್ಟೋತ್ರನೂ ಪಠನೆ ಮಾಡ್ಕೊಳ್ತಕ್ಕಂಥದ್ದು ಒಂದು ಕಾಂಬಿನೇಷನ್ ಮೇಲೆ ನಿಮಗೆ ಈ ಸಮಸ್ಯೆಯಿಂದ ಪರಿಹಾರ ಮಾಡಬಹುದು. ಇಲ್ಲ ಅಂದರೆ ವಿಶೇಷವಾಗಿ ನಾವು ಪರಿಹಾರ ಮಾಡ್ತಾ ಇದ್ದೇವೆ, ಅಮ್ಮನವ್ರದ್ದೇ ವಿಶೇಷವಾಗಿ ಶತ್ರು, ಎಲ್ಲ ರೀತಿಯ ಬಾಧೆಗಳ ಪರಿಹಾರಕ್ಕೋಸ್ಕರ ಆ ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ,
ಸಪ್ತಮದಲ್ಲಿ ಷಷ್ಠ್ಯಾಧಿಪತಿ ಸಪ್ತಮಾಧಿಪತಿ ಯುಕ್ತಿ ಹಾಗೂ ಷಷ್ಠ್ಯಾಧಿಪತಿ ಸಪ್ತಮಾಧಿಪತಿ ಮುಂದೆ ಅಷ್ಟಮಕ್ಕೂ ಹೋಗಿ ಬರ್ತಕ್ಕಂಥದ್ದೆಲ್ಲ ಇದೆ. ಇದೆಲ್ಲ ಏನಾಗುತ್ತಂದರೆ ಸ್ವಲ್ಪ ಅಪಘಾತ ಯೋಗಗಳನ್ನು ತೋರಿಸುತ್ತೆ, ಸ್ವಲ್ಪ ಏಟು ಮಾಡಿಕೊಳ್ತಕ್ಕಂಥದ್ದು. ಸೊ ವಾಹನ ಚಾಲನೆ ಮಾಡ್ತಕ್ಕಂಥ ವೃಷಭ ರಾಶಿಯವರು ನೀವಾಗಿದ್ದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆದಷ್ಟು ನೀವು ಒಬ್ಬರೇ ಬೈಕ್ ತಗೊಂಡು ಹೋಗೋದಕ್ಕಿಂತ ಸಾರ್ವಜನಿಕ ವಾಹನಗಳು, ಬಸ್ಸಲ್ಲಿ ಓಡಾಡ್ತಕ್ಕಂಥದ್ದು ಇರಬಹುದು ಅಥವಾ ಬಾಡಿಗೆ ಕಾರಲ್ಲಿ ಓಡಾಡ್ತಕ್ಕಂಥದ್ದು ಇರಬಹುದು, ಈ ಥರ ಇನ್ನೊಬ್ಬರ ಜೊತೆಗೆ ಓಡಾಡ್ತಕ್ಕಂಥದ್ದು ಸ್ವಲ್ಪ ಉತ್ತಮ ಅಂತ ಅನ್ನಿಸ್ತಾ ಇದೆ. ಒಬ್ಬನೇ ಬೈಕ್ ಹೊಡ್ಕೊಂಡು ಹೋಗ್ತೀನಿ, ಎರಬರಿ ಸ್ಪೀಡಲ್ಲಿ ಹೋಗ್ತೀನಿ, ಎಲ್ಲರೂ ಗುದ್ಕೊಂಡು ಎಡವಟ್ಟು ಮಾಡ್ಕೊಳ್ತೀನಿ ಅನ್ನೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದರಿಂದ ನಾನು ವೃಷಭ ರಾಶಿಯವರಿಗೆ ಸಜೆಸ್ಟ್ ಮಾಡುವಂಥದ್ದು, ಅಪಘಾತಗಳ ಯೋಗಗಳು ಜಾಸ್ತಿ ಇರೋದ್ರಿಂದಾಗಿ ದಯವಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಿ. ಹಾಗೂ ಶುಕ್ರವಾರ ಮಂಗಳವಾರ ವಾಹನ ಚಾಲನೆ ಮಾಡಬೇಡಿ. ಆದಷ್ಟು ಅಷ್ಟನ್ನು ಮಾಡಿದ್ರೂ ಕೂಡ ಸುಮಾರು ಒಂದು ಸ್ವಲ್ಪ ರಕ್ಷಣೆ ಬರಬಹುದು ಸಾಧ್ಯವಾದಷ್ಟು. ಇನ್ನೂ ಬಹಳ ಇಂಪಾರ್ಟೆಂಟಾಗಿ ಮನೆಯಲ್ಲೇ ಆಗಲಿ ಹೊರಗಡೆಯಲ್ಲೇ ಆಗಲಿ ನೀವು ಕುಜ ಅಂತಂದಾಗ ಬೆಂಕಿಯ ಮುಂದೆ ಬಹಳ ಎಚ್ಚರದಿಂದ ಇರಬೇಕು. ಅದಂಗೆ ಸ್ಟವ್ ಮುಂದೆ ಆಗಿರಬಹುದು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳು ಬಳಸಬೇಕಾದ್ರೆ ಮೊಬೈಲ್ನ ಚಾರ್ಜ್ಗೆ ಹಾಕ್ಕೊಂಡು ದಿಂಬು ಕೈಗಡೆ ಇಟ್ಕೊಂಡು ಮಲ್ಕೊಳ್ತಾರೆ ಕೆಲವರು. ಕೆಲವಿಷ್ಟು ಕೆಟ್ಟ ಅಭ್ಯಾಸಗಳನ್ನ ಬಿಡಬೇಕಾಗ್ತದೆ. ಹಾಗೂ ಬೆಂಕಿಯ ಬಗ್ಗೆ, ವಿದ್ಯುತ್ ಶಕ್ತಿಯ ಬಗ್ಗೆ, ನೀರಿನ ಬಗ್ಗೆ ಬಹಳ ಒಂದು ಕೇರ್, ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ತುಂಬ ಈಜಾಡಕ್ಕೆ ಹೋಗ್ತೀವಿ, ಮತ್ತೊಂದು ಇನ್ನೊಂದು ಅಂದ್ರೂ ಕುಜ ಆಗಿರೋದ್ರಿಂದ ಮರಗಿರ ಟ್ರೆಕ್ಕಿಂಗು, ಬೆಟ್ಟ ಗುಡ್ಡ ಹತ್ತುವಂಥದ್ದು, ಇಂಥದ್ದೆಲ್ಲ ಸಾಹಸಮಯಗಳು ಡಿಸೆಂಬರ್ ತಿಂಗಳಲ್ಲಿ ಅವಶ್ಯಕತೆ ಇದೆಯಾ? ಇದ್ದರೆ ಮುನ್ನೆಚ್ಚರಿಕಾ ಕ್ರಮಗಳು ತೆಗೆದುಕೊಂಡಿದ್ದೀರಾ? ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಏನೇ ಆಗಲಿ ಅಮ್ಮನವರ ಕುಂಕುಮಾರ್ಚನೆ, ಕುಂಕುಮ ನಿಮ್ಮ ಹಣೆಯಲ್ಲಿದ್ದರೂ ಸ್ವಲ್ಪ, ಅಥವಾ ಯಾವುದೋ ರಕ್ಷಾ ಕವಚ ಇದ್ದರೂ ಆಗುತ್ತೆ. ನಿಮ್ಮ ರಕ್ಷಣೆಗೋಸ್ಕರ ನಾವು ಖಂಡಿತ ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಮೂರನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ, ಷಷ್ಠ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಸಪ್ತಮದಲ್ಲಿ ಬಂದ ಅಂತಂದರೆ ನಿಮಗೆ 6ನೇ ಮನೆ ಅಧಿಪತಿ ನಿಮಗೆ ಶತ್ರುಬಾಧೆಗಳನ್ನು ಕೊಡ್ತಕ್ಕಂಥವನಾಗಿರ್ತಾನೆ. ಸೊ ನಿಮಗೆ ಶತ್ರುಬಾಧೆಗಳು ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ. ಅದರಲ್ಲಿ ನಿಮಗೆ ಧನಾಧಿಪತಿಯೂ ಸಹ ಬುಧನೂ ಸಹ ಇರ್ತಾನೆ. ಸೊ ಆದ್ದರಿಂದ ಹಣಕಾಸಿನ ವಿಚಾರವಾಗಿ, ಸ್ತ್ರೀಯರ ವಿಚಾರವಾಗಿ, ಬಂಗಾರದ ವಿಚಾರವಾಗಿ, ಬಟ್ಟೆಗಳ ವಿಚಾರವಾಗಿ, ಈ ಥರ ಕೆಲವಿಷ್ಟು, ಆಮೇಲೆ ಭೂಮಿಯ ವಿಚಾರವಾಗಿ ಕೆಲವಿಷ್ಟು ಹೊಸ ಶತ್ರುಗಳು ಉದ್ಭವಿಸುವ ಸಾಧ್ಯತೆ ಇದೆ. ಹೊಸದಾಗಿ ಕೆಲವರು ಶತ್ರುಗಳಾಗ್ಬಿಡ್ಬಹುದು. ಏನಾಗ್ಬಿಡುತ್ತೆ ನಿಮಗೆ ಅಂತಂದರೆ, ಈ ಹೊಸದಾಗಿ ಬರುವ ಶತ್ರುವಿಗೆ ನಿಮ್ಮ ಬಗ್ಗೆ ಭಯ ಇರೋದಿಲ್ಲ. ಯಾಕೆಂದರೆ ನಿಮ್ಮ ಬಗ್ಗೆ ಗೊತ್ತಿರೋದಿಲ್ಲ. ಯಾರಿಗೆ ಭಯ ಇರೋದಿಲ್ಲ ಅವನು ಏನು ಬೇಕಾದ್ರೂ ಮಾಡ್ಬೋದು. ಸೊ ಅದರಿಂದಾಗಿ ವೃಷಭ ರಾಶಿಯವರು ಹೊಸದಾಗಿ ಯಾರ ಹತ್ರ ಶತ್ರುತ್ವ ಆಗದಿರಂಗೆ ನೋಡ್ಕೊಳ್ಬೇಕು. ಈಗ ನಾನು ಗಟ್ಟಿಯಾಗಿ ಹಿಂಗೇನೋ ಮಾತಾಡ್ತೀನಿ ಅಂತ ತಕ್ಷಣ ನನ್ನ ಶತ್ರು ಆಗಿಬಿಡ್ಬೋದು ಅಂತಂದರೆ ಬೇಡ. ಆಯ್ತು ಬಿಡಪ್ಪ, ಆಮೇಲೆ ಮಾತಾಡ್ತೀನಿ ಅಂತ ನಿಧಾನಕ್ಕೆ ಮಾತಾಡ್ಸಿ ಕಳಿಸ್ಬಿಡ್ಬೇಕು. ಹೊಸದಾಗಿ ಅವನ ಹತ್ರ ಒಂದು ಏನು ಮಾಡ್ಕೊತೀರಾ, ಏನು ಇವಾಗ ಏನು ಅಂದ್ಕೊಂಡು ಮೈ ಮೇಲೆ ಹೋದಾಗ ಏನಾಗ್ಬಿಡುತ್ತೆ, ಅವರಲ್ಲಿ ನೀವು ಒಂದು ಹೊಸ ಶತ್ರುವಾಗಿ ರಿಜಿಸ್ಟರ್ ಆಗಿಬಿಡ್ತೀರ ಅವ್ನ ಮೈಂಡಲ್ಲಿ. ಏನು ಅಂತಂದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಅವ್ನಿಗೂ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅಂತ, ಏನು ಮಾಡಬೇಕು ಅಂತ ಅವನಿಗೂ ಗೊತ್ತಿಲ್ಲ. ಆದ್ದರಿಂದ ಅವ್ನು ಏನು ಬೇಕಾದ್ರೂ ಮಾಡ್ಬೋದು ಅಂತ. ಸೊ ಅದರಿಂದ ಹೊಸ ಶತ್ರುಗಳಿಗನ್ನ ನೀವು ಇನ್ವೈಟ್ ಮಾಡಲಿಕ್ಕೆ ಅಥವಾ ಸೃಷ್ಟಿ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಭಾಳ ನೀಟಾಗಿ ಗೊತ್ತಾಗ್ತಾ ಇದೆ, ಹೊಸ ಶತ್ರುಗಳು ಉಂಟಾಗ್ಬಿಡ್ತಾರೆ ಅಂತ, ಹೊಸದಾಗಿ ಶತ್ರುಗಳು ಉಂಟಾಗ್ಬಿಡ್ತಾರೆ ಅಂತ, ಹೊಸದಾದ ಟೆನ್ಷನ್ಗಳು ಕೊಡ್ತಾರೆ. ಇಲ್ಲಿ ತನಕ ನೀವು ಯೋಚನೆ ಮಾಡಿರಬಾರ್ದು, ಹಿಂಗೂ ಒಂದು ಹೊಸ ಟೆನ್ಷನ್ ಕೊಡ್ಬೋದಾ ನಮಗೆ. ಸೊ ಇದೆಲ್ಲ ನಂಗೆ ಮೊದಲೇ ಗುರುಳೆ, ನಂಗೆ ಯಾವತ್ತೂ ಹಿಂಗೆಲ್ಲ ಮನೆ ಮುಂದೆಲ್ಲ ಏನೂ ಹಾಕಿರಲಿಲ್ಲ ಗುರುಳೆ, ಇದು ಒಳ್ಳೆ ಹೊಸ ಟೆನ್ಷನ್ ಶುರು ಆಯ್ತಾರೆ. ಇದು ನನಗೆಲ್ಲ ಮಾಡ್ಸೋರು ಯಾರು ಶುರು ಆಗ್ಬಿಟ್ರು. ಈ ಥರ ಹೊಸದಾಗಿ ಹೊಸ ವಿನೂತನವಾದ ಶತ್ರುಗಳು, ಇದನ್ನು ಖುಷಿ ಪಡುವಂಥ ವಿಚಾರ ಅಲ್ಲ. ಸೊ ಆದ್ದರಿಂದ ಸೊ ನಿಮ್ಮ ರಕ್ಷಣೆ ಬಹಳ ಪ್ರಮುಖವಾಗಿರ್ತದೆ. ಇಲ್ಲಿ ರಕ್ಷಣೆ ವಿಚಾರ ಬಂದಾಗ ನೀವು ಈಶ್ವರನ ಸನ್ನಿಧಾನಕ್ಕೆ ಹೋಗಬೇಕಾಗ್ತದೆ. ಹಾಗೂ ಅಮ್ಮನವರು ಪಾರ್ವತಿ ಪರಮೇಶ್ವರರ ಯುತಿ ಇರ್ತಕ್ಕಂತಹ ಸನ್ನಿಧಾನಗಳು, ಈ ಕಡೆ ಈಶ್ವರನೂ ಇದೆ, ಈ ಕಡೆ ಪಾರ್ವತಿ ಇದೆ ಅನ್ನೋ ಥರ. ಸೊ ಅಂತಹ ಸನ್ನಿಧಾನ ಕ್ಷೇತ್ರಗಳಿಗೆ ಹೋಗಿ ಒಂದು ಪೂಜೆಗಳು ಮಾಡ್ಕೊಂಡು ಬರ್ತಕ್ಕಂಥ ನಿಮ್ಮನ್ನು ಕಾಪಾಡ್ತದೆ. ಖಂಡಿತವಾಗಿ ಏನು ತೊಂದರೆ ಆಗದಿರ ನೋಡ್ಕೊಳ್ತದೆ. ಈಶ್ವರನಿಗೆ ಭಸ್ಮಾರ್ಚನೆ, ಅಮ್ಮನವರಿಗೆ ಕುಂಕುಮಾರ್ಚನೆ, ಈಶ್ವರನಿಗೆ ರುದ್ರಾಭಿಷೇಕ, ಅಮ್ಮನವರಿಗೆ ಕ್ಷೀರಾಭಿಷೇಕ, ಯಾವುದಾಗುತ್ತೋ ಅದನ್ನು ಮಾಡಿಸ್ತಕ್ಕಂಥದ್ದು, ಆ ಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥದ್ದು. ಈಶ್ವರನಿಗೆ ಅರ್ಚನೆ ಮಾಡಿದ ಬಿಲ್ಪತ್ರೆ ಆಗಿರಬಹುದು, ಅಥವಾ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಅಥವಾ ಕೆಂಪು ಹೂವಿನ ಹೂವಾಗಿರ್ಬೋದು, ಆ ಪ್ರಸಾದಗಳು ತೊಗೊಬಂದು ನಿಮ್ಮನೆ ವಾಸ್ತು ಬಾಗಿಲಿಗೆ ಇತ್ಯಾದಿಗಳು ಹಾಕ್ತಕ್ಕಂಥದ್ದು ಇರ್ಬೋದು. ದೇವರಿಗೆ, ಈಶ್ವರನಿಗೆ ಹಾಕಿದ, ಅಮ್ಮನವರಿಗೆ ಹಾಕಿದ ಮಾಲೆಗಳನ್ನು ತೊಗೊಬಂದು ನಿಮ್ಮನೆ ವಾಸ್ತು ಬಾಗಿಲಿಗೆ ಹಾಕ್ಕೊಳ್ತಕ್ಕಂಥದ್ದು ಇರ್ಬೋದು. ಇದೆಲ್ಲ ನಿಮ್ಮ ಮನೆಯನ್ನು ಖಂಡಿತವಾಗಿ ಕಾಪಾಡ್ತದೆ.
ಇರ್ತದೆ. ಇಲ್ಲಿ ರಕ್ಷಣೆ ವಿಚಾರ ಬಹಳ ಮುಖ್ಯವಾಗಿರ್ತದೆ. ಸೊ ಯಾಕೆಂದರೆ ಹೊಸದಾದ ಶತ್ರುಗಳು ಏನು ಬೇಕಾದ್ರೂ ಮಾಡ್ಬೋದು. ಸೊ ಯಾವಾಗಲೂ ಅಲರ್ಟ್ ಆಗಿರಬೇಕಾಗ್ತದೆ. ಹೊಸದಾಗಿ ಯಾರು ಶತ್ರುಗಳು ಮಾಡ್ಕೊಳ್ಳೋದೆ ಹೋದರೆ ಆಯಿತು, ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಬೇಕಾಗ್ತದೆ ಅಷ್ಟೇ. ಇನ್ನೂ ಸಂಪೂರ್ಣವಾಗಿ ಶತ್ರುಗಳೇ ನಿಗ್ರಹ ಆಗಿಬಿಡಬೇಕು, ಯಾವ ಸಮಸ್ಯೆಗಳು ಆಗಬಾರ್ದು, ಅಂತಹ ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ನಾನು ಈ ವಿಡಿಯೋದ ಎಂಡದಲ್ಲಿ ಹೇಳ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. 4ನೇಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ನವೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ, ಈ ಎಚ್ಚರಿಕೆ ವಿಶೇಷವಾಗಿ ವಿವಾಹಿತ ಸ್ತ್ರೀಯರು, ವೃಷಭ ರಾಶಿಯ ವಿವಾಹಿತ ಸ್ತ್ರೀಯರು. ಡಿಸೆಂಬರ್ ತಿಂಗಳ 2ನೇ ವಾರ, 3ನೇ ವಾರ ಹಾಗೂ 4ನೇ ವಾರ ನಿಮಗೆ ಅಂದರೆ ವೃಷಭ ರಾಶಿಯವರಿಗೆ ಅಷ್ಟಮ 8ನೇ ಮನೆಯಲ್ಲಿ ಕುಜ ಆಗ್ಬಿಡ್ತಾನೆ. ಸೊ 8ನೇ ಮನೆಯಲ್ಲಿ ಕುಜ ನಿಮಗೇನು ಸಮಸ್ಯೆ ಅಂತಂದರೆ ಮಾಂಗಲ್ಯ ಸ್ಥಾನದಲ್ಲಿ ಕುಜ ಆಗ್ಬಿಡ್ತಾನೆ. ಸೊ ವೃಷಭ ರಾಶಿಯ ವಿವಾಹಿತ ಸ್ತ್ರೀಯರಿಗೆ ಅಷ್ಟಮದ ಕುಜ, ಮಾಂಗಲ್ಯ ಸ್ಥಾನದಲ್ಲಿ ಕುಜ ಉತ್ತಮನಲ್ಲ. ಸೊ ಅದರಿಂದ ನೀವು ವಿವಾಹಿತ ವೃಷಭ ರಾಶಿಯ ಸ್ತ್ರೀಯರಾಗಿದ್ದರೆ ಯಜಮಾನರ ಆರೋಗ್ಯದ ಬಗ್ಗೆ ತೀರಾ ಎಚ್ಚರಿಕೆಯನ್ನು, ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹಾಗೂ ಸಪ್ತಮಕ್ಕೆ ಮೊದಲ ವಾರ ಸಪ್ತಮದಲ್ಲಿರ್ತಾನೆ, ನಂತರ 3 ವಾರಗಳು ಅಷ್ಟಮದಲ್ಲಿರ್ತಾನೆ. ಅಂದರೆ ವೃಷಭ ರಾಶಿಯವರು ಮೊದಲನೇ ವಾರದಲ್ಲಿ ಗಂಡನ ಹತ್ರ ತುಂಬ ಜಗಳ ಮಾಡ್ತೀರಾ ನೀವು ವಿವಾಹಿತ ಸ್ತ್ರೀಯರು. ಅದರ ಆಫ್ಟರ್ ಎಫೆಕ್ಟ್ಸು ಯಜಮಾನರ ಆರೋಗ್ಯದ ಮೇಲೆ ನಂತರದ 3 ವಾರಗಳು ಕಂಟಿನ್ಯೂ ಆಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಹೇಳ್ತೀನಿ, ನೀವು ವೃಷಭ ರಾಶಿಯ ಸ್ತ್ರೀಯರಾಗಿದ್ದರೆ ದಯವಿಟ್ಟು ನಿಮ್ಮ ಯಜಮಾನರು ನಿಮ್ಮನ್ನು ಎಷ್ಟೇ ಅರ್ಥ ಮಾಡ್ಕೊಂಡಿರಲಿ, ನೀವು ನಿಮ್ಮ ಯಜಮಾನರನ್ನ ಎಷ್ಟೇ ಅರ್ಥ ಮಾಡ್ಕೊಂಡಿರಲಿ, ಜಗಳ ಮಾಡೋಕ್ಕೆ ಹೋಗಬೇಡಿ, ಮನಸ್ತಾಪ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾವುದೋ ಒಂದು ವಿಚಾರ ಇಟ್ಕೊಂಡು ಕೆರೆದು ಅದನ್ನೇ ಏನು ಅಂತ ಕೇಳಿದಾಗ ಸ್ವಲ್ಪ ಅವರಿಗೆ ಹೆಚ್ಚಿನದಾದಂತಹ ಸಮಸ್ಯೆಗಳಾಗ್ಬೋದು. ಸೊ ಅದರಿಂದಾಗಿ ವಿಚಾರ ವಿನಿಮಯ ಮಾಡಬೇಕಾದ್ರೆ ಸ್ವಲ್ಪ ಕೂಲ್ ಡೌನ್ ಆಗಿ ಮಾಡಬೇಕಾದ್ರೆ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚು ಕೆರೆಯೋಕ್ಕೆ ಹೋಗ್ಬಿಡಿ, ಹೆಚ್ಚು ಏನು ವಿಚಾರಗಳನ್ನ ಕೆದಕಕ್ಕೆ ಹೋಗಬೇಡಿ, ಅಲ್ಲಿ ಬಿಟ್ಬಿಡಿ ವಿಚಾರನ, ಆಮೇಲೆ ನೋಡ್ಕೊಳ್ಳೋಣ ಅಂತ. ನಂತರ ಆರೋಗ್ಯದ ವಿಚಾರನೂ ಹೇಳ್ತೀನಿ. ನೀವು ವಿವಾಹಿತ ವೃಷಭ ರಾಶಿಯ ಸ್ತ್ರೀ ಆದರೆ ಯಜಮಾನರ ಆರೋಗ್ಯದ ಬಗ್ಗೆ ತೀರಾ ಕಾಳಜಿ ವಹಿಸಬೇಕಾಗತ್ತೆ. ಅಷ್ಟಮದ ಕುಜ ನಿಮಗೆ ಮಾಂಗಲ್ಯ ಸ್ಥಾನ ಕುಜ ಆಗ್ತಾನೆ, ಖಂಡಿತ ಒಳ್ಳೆಯದಲ್ಲ. ಪರಿಹಾರ ತುಂಬ ಮುಖ್ಯ. ಅದರಲ್ಲೂ ವಿಶೇಷವಾಗಿ ನಿಮಗೆ ಮಾಂಗಲ್ಯ ಸ್ಥಾನಾಧಿಪತಿಯಾದಂತಹ ಗುರುಬಲ ಬಂದ್ಬಿಡುತ್ತೆ ವಾಪಸ್ ನಿಮಗೆ ಇದರಲ್ಲಿ. ಅದರ ಶುಭ ವಿಚಾರಗಳ ಬಗ್ಗೆ ತಿಳಿಸ್ತೇನೆ. ಬಟ್ ಅಷ್ಟಮದ ಕುಜ ಆದ್ದರಿಂದ ಕುಜನ ಆರಾಧನೆ, ಸುಬ್ರಹ್ಮಣ್ಯನ ಸ್ತೋತ್ರ ಪಠನೆಗಳಾಗಿರ್ಬತಕ್ಕಂಥದ್ದು, ಕುಜ ಅಷ್ಟೋತ್ರ ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಮನೆ ಹತ್ತಿರದಲ್ಲೇ ಸುಬ್ರಹ್ಮಣ್ಯನ ಟೆಂಪಲ್ ಇದ್ದರೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸ್ಕೊಂಡು ಆ ಕುಂಕುಮ ನಿಮ್ಮ ಹಣೆಗೆ, ನಿಮ್ಮ ತಾಳಿಗೆ ಹಚ್ಕೊಳ್ತಕ್ಕಂಥದ್ದು, ಮುತ್ತೈದೆಯರಿಗೆ ವಿಶೇಷವಾಗಿ ಅರ್ಶಿನ ಕುಂಕುಮ ಕೊಡ್ತಕ್ಕಂಥದ್ದು, ಬಟ್ಟೆ ವಸ್ತ್ರಾದಿಗಳನ್ನು ಕೊಡ್ತಕ್ಕಂಥದ್ದು ಮಂಗಳವಾರದ ದಿವಸ ತುಂಬ ಅನುಕೂಲ ಆಗುತ್ತೆ. ಮುತ್ತೈದೆಗೆ 2 ತೆಂಗಿನಕಾಯಿ, ಬಳೆ, ಕೆಂಪು ಬಳೆ, ವಿಳೆದೆಲೆ ಅಡಿಕೆ, ಬಾಳೆಹಣ್ಣು, ಬ್ಲೌಸ್ ಪೀಸ್ ಒಂದು ಕೆಂಪುದು ಇತ್ಯಾದಿಗಳಿಟ್ಟು ಕೊಡಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಇತ್ಯಾದಿ ಅವೆಲ್ಲ ಏನು ನಮಗೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅರ್ಜೆಂಟಲ್ಲಿ ಆಗಲಗೂಡೆ ನೀವೇನಾದ್ರು ವಿಶೇಷ ಪರಿಹಾರ ರಕ್ಷಾ ಕವಚ ಕೊಡಿ ಅಂತಂದರೆ ನಾವು ವಿಶೇಷ ಪರಿಹಾರ ಹೇಳ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. 5ನೇಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಮಾತು ಮನೆ ಕೆಡಿಸ್ತು, ಮತ್ತೊಂದೇನೋ ಸಮಸ್ಯೆ ಆಯಿತು ಅಂತ ಗಾದೆ ಇದ್ದಂಗೆ ಸಮಸ್ಯೆ ಇದೆ ಇಲ್ಲಿ ನಿಮಗೆ. ಇಲ್ಲಿ ಏನಾಗ್ಬಿಡತ್ತೆ, ಈಗ ಬುಧನ ಸಂಚಾರ, ಆಮೇಲೆ ಬಹಳ ಪ್ರಮುಖವಾಗಿ ರವಿಯ ಸಂಚಾರ, ಮೊದಲ 15 ದಿನಗಳು ಸಪ್ತಮದಲ್ಲಿ, ನಂತರ ಅಷ್ಟಮದಲ್ಲಿ ರವಿ ಸಂಚಾರ ಇರ್ತದೆ. ಸೊ ಆ ರವಿಯ ಸಂಚಾರ, ಬುಧನ ಸಂಚಾರ, ರವಿ ಬುಧಾದಿತ್ಯ ಯೋಗ ಅಂತ ಕರಿತೀವಿ ನಾವು, ಆಯಿತಾ. ಆ ಯುತಿ ಜೊತೆಗೆ ಕುಜನ ಯುತಿ, ಇದು ಮಾತು ತುಂಬ ಒರಟು ಆಗಿಬಿಡುತ್ತೆ. ವೃಷಭ ರಾಶಿಯವರು ನಿಮ್ಮ ಮಾತು ಒರಟಾಗುತ್ತೆ, ನಿಮ್ಮ ನಡವಳಿಕೆಗಳು ಬದಲಾಗುತ್ತೆ. ಎದುರುಗಡೆ ಇರತಕ್ಕಂಥವ್ರಿಗೆ ಬಹಳ ಅಹಂಕಾರ ಬಂದಿದೆ ನಿಮಗೆ ಅಂತ ಅನಿಸುವ ಸಾಧ್ಯತೆ ಇರ್ತದೆ. ಇದರಿಂದ ಒಳ್ಳೊಳ್ಳೆ ಅವಕಾಶಗಳನ್ನು ನೀವು ಕಳೆದುಕೊಳ್ಳುವ ಸಾಧ್ಯತೆ ಇರ್ತದೆ. ನೀವು ವೃಷಭ ರಾಶಿಯವರು ಹಣಕಾಸು ವ್ಯವಹಾರ ಈ ತರಹದ ವಿಚಾರಗಳು ಬಂದಾಗ ನನಗೆ ನಾನು ಯಾರ ಹತ್ರ ಜಗಳ ಮಾಡಲ್ಲ, ಮಾತ್ರ ನನ್ನ ಈಗೋ ಪಕ್ಕದಲ್ಲಿಡ್ತೀನಿ, ನನಗೆ ವ್ಯವಹಾರ ಆಗೋದು ಮುಖ್ಯ, ನನಗೆ ದುಡ್ಡು ಬರೋದು ಮುಖ್ಯ, ನನಗೆ ಕೆಲಸಗಳಾಗೋದು ಮುಖ್ಯ, ನನ್ನ ಈಗೋ ನನಗೆ ಮುಖ್ಯ ಅಲ್ಲ ಅನ್ನುವ ತರಹದ ಒಂದಿಷ್ಟು ವಾತಾವರಣ ಅಥವಾ ಆ ಒಂದು ಯೋಚನೆ ನಿಮ್ಮಲ್ಲಿ ಬರಲೇಬೇಕು. ಇದನ್ನು ಬರೆಸ್ಕೊಳ್ದೇ ನೀವು ಪ್ರಾಬ್ಲಮ್ ಮಾಡ್ಕೊಳ್ತೀರಾ, ತುಂಬ ಹತ್ತಿರದಲ್ಲಿರ್ತವ್ರ ಹತ್ರ ಜಗಳ ಮಾಡ್ಕೊಂಡ್ಬಿಡ್ತೀರಾ, ತುಂಬ ಕ್ಲೋಸ್ ಫ್ರೆಂಡ್ಸ್ ಹತ್ರ ಜಗಳ ಮಾಡ್ಕೊಳ್ತೀರಾ, ತುಂಬ ಹತ್ತಿರದವ್ರ ಹತ್ರ ಜಗಳ ಮಾಡ್ಕೊಂಡ್ಬಿಡ್ತೀರಾ ನೀವು. ಹಾಗೂ ನಿಮ್ಮ ಮಾತಿನ ವೈಖರಿ ಬದಲಾಗ್ತದೆ. ಈ ಮಾತಿನ ವೈಖರಿ ಬದಲಾಗ್ತಕ್ಕಂಥದ್ರಿಂದಾಗಿ ಬಹಳ ಸಮಸ್ಯೆ ಆಗ್ತಕ್ಕಂಥದ್ದು, ಅವಕಾಶಗಳನ್ನು ಕಳ್ಕೊಳ್ತೀರಾ ನೀವು. ಏನೋ ಬೇಕಾದರೆ ಮಾಡಿಸಿ ಬಿಟ್ಟರೆ ಬಿಡಿ, ಬೇಕಾದರೆ ಕೊಡಿ ಬಿಟ್ಟರೆ ಬಿಡಿ ಅಂತಂದಾಗ ಎದುರುಗಡೆ ಇರೋರಿಗೆ ಈಗ ಹೊರಟಾಗುತ್ತೆ. ಸೊ ಅದರಿಂದಾಗಿ ಅವ್ನಿಗೆ ಈಗ ಇರುತ್ತೆ ನನಗಿರಲ್ವಾ ಅಂತಂದರೆ ನಿಮಗೂ ಇರ್ಬೋದು, ಅದ್ರ ವ್ಯವಹಾರ ಆಗೋದ್ರಿಂದ ಲಾಭ ಯಾರಿಗೆ?
ದುಡ್ಡು ಬರೋದು ಯಾರಿಗೆ, ಕೆಲಸ ಯಾರಿಗೆ? ಸೊ ಅದರಿಂದ ಅದನ್ನು ಯೋಚನೆ ಮಾಡ್ಕೊಳ್ಳಿ. ಸೊ ಅದರಿಂದ ನೀವು ಈ ಈಗೋ ಅನ್ನುವಂಥದ್ದನ್ನು ತೆಗೆದು ಪಕ್ಕದಲ್ಲಿ ಇಡಲೇಬೇಕು. ಅದನ್ನು ಇಡಲ್ಲ ಅಂತ ಕಂಡು ಬರ್ತಾ ಇದೆ. ಈಗೋಯಿಂದಾಗಿ, ಈಗೋಯಿಸ್ಟಿಕ್ ನೇಚರಿಂದಾಗಿ ತುಂಬ ಲಾಸ್ ಮಾಡ್ಕೊಳ್ತೀರಾ. ತುಂಬ ಸಿಟ್ಟು, ಒರಟಿನ ಮಾತು, ಉಡಾಫೆ ಥರ ಮಾತಾಡೋದು, ನಿನಗೆ ಯಾಕೆ ಹೇಳ್ಬೇಕು ಅದನ್ನೆಲ್ಲ ಅನ್ನೋ ಥರ ಮಾತಾಡೋದು, ಈ ಥರದ್ದೆಲ್ಲ ಕೆಲವಿಷ್ಟು ನಿಮಗೆ ತುಂಬ 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 ನಷ್ಟವನ್ನು ಕೊಡಲಿದೆ ವೃಷಭ ರಾಶಿಯವರು. ಮಾರ್ಕ್ ಮೈ ವರ್ಡ್ಸ್, ನೆನ್ಪಿಟ್ಕೊಳ್ಬೇಕಾದ್ರೆ. ನಂತರ ಡಿಸೆಂಬರ್ಲಿ ಹೌದುಗಳೇ ನೀವು ಹೇಳ್ದಂಗೆ ಹಂಗೇನೋ ಆಗೋಯ್ತು ಆ ಥರ ಮಾಡ್ಕೊಳ್ಬೇಡಿ. ಬಂಗಾರದಂಥ ಅವಕಾಶಗಳಿದೆ ನಿಮ್ಗೆ, ಒಳ್ಳೊಳ್ಳೆ ಅವಕಾಶಗಳಿದೆ. ಡಿಸೆಂಬರ್ ತಿಂಗಳು ಅದ್ಭುತವಾಗಿದೆ. ಶುಭ ವಿಚಾರಗಳು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ನಿಮ್ಗೆ ಕುತೂಹಲ ಇರಲಿ, ಆ ವಿಡಿಯೋ ನೋಡಿ. ಡಿಸ್ಕ್ರಿಪ್ಷನಲ್ಲೋ ಅಥವಾ ಕಮೆಂಟ್ಸ್ ನಮ್ಮ ವಿಡಿಯೋ ಸೆಕ್ಷನಲ್ಲೋ ಸಿಗ್ತದೆ ನಿಮಗೆ ಅಪ್ಲೋಡ್ ಮಾಡಿದ್ಮೇಲೆ. ಇವತ್ತೆಲ್ಲ ದಯವಿಟ್ಟು ಅದನ್ನು ನೋಡಿ. ನಿಮಗೆ ಅದರಲ್ಲಿ ಸ್ಪಷ್ಟತೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಅವಾಗ ದಯವಿಟ್ಟು ಅದ್ರ ಬಗ್ಗೆ. ಆಮೇಲೆ ಪರಿಹಾರದ ವಿಚಾರ ಬಂದಾಗ ಇಡೀ ಓವರ್ ಆಲ್ ಡಿಸೆಂಬರ್ ತಿಂಗಳ ನೆಗೆಟಿವಿಟಿ ನಿವಾರಣೆ ಮಾಡಿ ಪಾಸಿಟಿವಿಟಿ ಸಿಗೋ ಥರ ಆಗಬೇಕು. ಅದಕ್ಕೊಂದು ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ಇದೆ. ಅದೇನಪ್ಪ ಅಂತಂದರೆ, ನವೆಂಬರ್ 20ನೇ ತಾರೀಕು ಗುರುವಾರ ಕಾರ್ತೀಕ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಸೊ ನಿಮ್ಮ ರಾಶಿಗನುಗುಣವಾಗಿರುವ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಅದು ಮಾಟಮಂತ್ರ ದೋಷ ಇರಬಹುದು, ದೃಷ್ಟಿ ದೋಷ ಇರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಕೆಟ್ಟ ರೀತಿಯಲ್ಲಿ ಬಂದಿರತಕ್ಕಂಥ ಶತ್ರುಬಾಧೆಗಳಿರಬಹುದು. ಆ ಕಷ್ಟ ನಷ್ಟಗಳೆಲ್ಲ ಪರಿಹಾರವಾಗಬೇಕು ಅನ್ನುವಂಥ ಉದ್ದೇಶ. ಕಾರ್ತೀಕ ಅಮಾವಾಸ್ಯೆ ದೀಪೋತ್ಸವ ಮಾಡ್ತಕ್ಕಂಥ ಕಾಲ. ಅದ್ಭುತವಾಗಿ ಎಲ್ಲ ಕಡೆ ದೀಪೋತ್ಸವ ಮಾಡ್ತಾ ಇರ್ತಾರಲ್ಲ, ದೇವಸ್ಥಾನ ದೇಗುಲಗಳಲ್ಲೂ ಸಹ. ಸೊ ಅಂಥ ಅದ್ಭುತವಾದಂತಹ ದಿವಸ, ಕತ್ತಲು ಕಳೆದು ಬೆಳಕು ಬರ್ತಕ್ಕಂಥ ದಿವಸ, ಕಷ್ಟಗಳು ಕಳೆದು ಸುಖ ಬರ್ತಕ್ಕಂಥ ದಿವಸ ಅದು. ಸೊ ಅಂಥ ಪರ್ವದಿನದಂದೇ ನಾವು ವಿಶೇಷವಾದ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದಂತಹ ದೇವತಾರಾಧನೆಗಳಲ್ಲಿ ಬಹಳ ಮುಖ್ಯವಾಗಿದ್ದು ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಗೆ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಕಾಂಬಿನೇಷನ್ ನೋಡ್ಕೊಳ್ಳಿ ನೀವು. ಆರೋಗ್ಯ ಬಾಧೆಗಳು ಪರಿಹಾರ ಆಗಬೇಕು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಏನು ಸದೃಢವಾಗಿ ನೀವು ಎಲ್ಲೂ ಧೈರ್ಯವಾಗಿ ಓಡಾಡಬೇಕು. ನಿಮಗೆ ಯಾವುದೇ ರೀತಿಯಾದಂಥ ಅಪಘಾತಗಳಾಗಲಿ, ಯಾವ ದೋಷಗಳು, ಯಾವ ಸಮಸ್ಯೆಗಳು ಆಗಬಾರ್ದು, ಒಂದು ರಕ್ಷಣೆ ಸಿಗಬೇಕು. ಅದಕ್ಕೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮ, ಅಂದು ಅದ್ಭುತವಾದಂತಹ ಒಂದು ಕಾಂಬಿನೇಷನ್. ಜೊತೆಗೆ ಪಂಚಮುಖಿ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಹೋದ ವರ್ಷ ಡಿಸೆಂಬರಲ್ಲಿ ಮಾಡಿದ್ವಿ. ಬಹಳಷ್ಟು ಜನಕ್ಕೆ ಖುಷಿಯಾಗಿತ್ತು, ಬಹಳಷ್ಟು ಜನಕ್ಕೆ ಪ್ರಸಾದ ಕೊಟ್ಟಿದ್ವಿ, ಬಹಳ ಜನಕ್ಕೆ ಅನುಕೂಲ ಆಗಿತ್ತು. ಸೊ ಈ ಬಾರಿಯೂ ಸಹ ವಿಶೇಷವಾದಂತಹ ಪ್ರಸಾದ ಕೊಡ್ತಾ ಇದ್ದೇವೆ. ಅದೇ ನಾವು ಇವರಂತಹ ಒಂದು ಭದ್ರ ರಕ್ಷಾ ಕವಚ ಅಂತ. ಈ ಭದ್ರ ರಕ್ಷಾ ಕವಚ ಬ್ರೇಸ್ಲೆಟ್ನಲ್ಲಿ ನೋಡಿ, ನಾನು ಹಾಕ್ಕೊಂಡಿದ್ದೇನೆ ಕೈನಲ್ಲಿ. ಇದರಲ್ಲಿ ನಿಮಗೆ 4 ವಿಧದ ವಿಶೇಷವಾದಂತಹ ರತ್ನಗಳಿದೆ, ಉಪರತ್ನಗಳಿದೆ. ಅದರಲ್ಲಿ ಯಾವುದ್ಯಾವುದು ವಿಶೇಷವಾದ ಉಪರತ್ನಗಳು? ವ್ಯಾಘ್ರನೇತ್ರ ರತ್ನಗಳು, ಅದರ ಜೊತೆಗೆ ಜ್ವಾಲಾಮುಖಿ ರತ್ನಗಳು, ಅದರ ಜೊತೆಗೆ ಇರತಕ್ಕಂಥದ್ದು ಧನಾಕರ್ಷಕ ರತ್ನಗಳು, ಅದ್ರ ಜೊತೆಗೆ ಇರತಕ್ಕಂತಹ ವಿಶೇಷವಾದದ್ದು ಕನಕವರ್ಣಿಕಾ ರತ್ನಗಳು. ಸೊ ಈ ಒಂದು 4 ರತ್ನಗಳ ಕಾಂಬಿನೇಷನ್ ಮಾಡಿಸಿದ್ದೇನೆ ಇದರಲ್ಲಿ. ಅಂದರೆ ನಿಮ್ಮ ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ವ್ಯವಹಾರಗಳಿರಬಹುದು, ಮಾಟಮಂತ್ರಗಳಿರಬಹುದು, ದೃಷ್ಟಿದೋಷಗಳಿರಬಹುದು, ಕೋರ್ಟ್ ಕಚೇರಿ ಸಮಸ್ಯೆ ಇರಬಹುದು, ಸಮಸ್ಯೆ ಯಾವುದೇ ಇರಬಹುದು, ಯಾವ ದಿಕ್ಕಿನಿಂದ ಬರಬಹುದು, ಯಾವ ರೀತಿಯಲ್ಲಿ ಬರಬಹುದು, ಈ 4 ವಿಧದ ಉಪರತ್ನಗಳ ರಕ್ಷಾ ಕವಚ, ಭದ್ರ ರಕ್ಷಾ ಕವಚ, ಭದ್ರವಾಗಿ ನಿಮ್ಮ ನಡತಕ್ಕಂಥದ್ದು. ಸೊ ಆ ಭದ್ರ ರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳು, ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಆಮೇಲೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಆಮೇಲೆ ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಅಷ್ಟೇನಾ? ಅಷ್ಟೇ ಅಲ್ಲ. ಈ ಒಂದು ವಿಶೇಷವಾದಂತಹ ಭದ್ರ ರಕ್ಷಾ ಕವಚವನ್ನ ಅದ್ಭುತವಾದಂತಹ ದೈವತಾ ಸಾನ್ನಿಧ್ಯ ವೀರಭದ್ರನ ಸನ್ನಿಧಾನದಲ್ಲಿ, ಇದೇ ನಾನೀಗ ಜ್ಯೋತಿಷ್ಯ ಹೇಳ್ತಾ ಇರತಕ್ಕಂಥ ಈ ವಿಡಿಯೋ ಮಾಡಿರ್ತಕ್ಕಂಥ ದೇಗುಲ, ಇದು ಪರಮ ಪವಿತ್ರವಾದಂತಹ ವೀರಭದ್ರನ ದೇಗುಲ. 100 ವರ್ಷಗಳ ಇತಿಹಾಸ ಇರತಕ್ಕಂಥ ದೇಗುಲ.
ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಖಂಡಿತವಾಗಿ ಆ ವಿಡಿಯೋ ಲಿಂಕನ್ನು ನೀವು ನೋಡಬೇಕು, ನಿಮಗೆ ಗೊತ್ತಾಗ್ತದೆ ಏನು ಅಷ್ಟು ಅದ್ಭುತವಾದಂತಹ ದೇಗುಲ ಇದು ಅಂಥೇಳಿ. ಸೊ ಅಂತಹ ಅದ್ಭುತವಾದ ವೀರಭದ್ರ ದೇಗುಲ ನಿಮಗೆ ಇಡೀ ಕರ್ನಾಟಕದಾದ್ಯಂತ ನೋಡಿದ್ರು ಇಷ್ಟು ಪುರಾತನವಾದ ದೇಗುಲಗಳು ಸಿಗುವಂಥದ್ದು ಬಹಳ ಅಪರೂಪ. ಅದರಲ್ಲೂ ಸಹ ನಿಮಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಕಡೆ ವೀರಭದ್ರ ದೇಗುಲಗಳು ಬಹಳ ಕಮ್ಮಿ ಆಯ್ತಲ್ವಾ. ವೀರಭದ್ರನ ದೇಗುಲ ಇರತಕ್ಕಂಥದ್ದು ಶಿವನ ಗಣ, ಆ ವೀರಭದ್ರನ ದೇಗುಲ ಇರತಕ್ಕಂಥದ್ದು ಅಪರೂಪದಲ್ಲಿರ್ತಕ್ಕಂಥ ದೇಗುಲ ಇದು. ಈ ದೇಗುಲದ ಒಂದು ಇತಿಹಾಸ, ಈ ದೇಗುಲದ ಒಂದು ಪ್ರಾಮುಖ್ಯತೆ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ, ಅದರ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅಂತಹ ಅದ್ಭುತವಾದ ವೀರಭದ್ರನ ಸನ್ನಿಧಾನದಲ್ಲಿ ಈ ರತ್ನದ ಕವಚ, ಈ ಭದ್ರ ಕವಚ ಬ್ರೇಸ್ಲೆಟ್ಗಳಿದೆ, ಇದನ್ನು ದೇವ ಸನ್ನಿಧಾನದಲ್ಲಿಟ್ಟು ಇದಕ್ಕೆ ಸ್ವಾಮಿಗೆ ಅಭಿಷೇಕ ಪೂಜಾದಿಗಳು ಮಾಡಿ ಇದನ್ನು ಎನರ್ಜೈಸ್ ಮಾಡ್ಕೊಂಡು ತಗೊಂಡಿದ್ದೇವೆ. ಸುಮ್ಮನೆ ಯಾವುದೋ ಅಂಗಡಿಯ ಒಂದು ಬ್ರೇಸ್ಲೆಟ್ ಆಗಿರಲ್ಲ ಇದು. ನಿಮಗೆ ಅದ್ಭುತವಾಗಿ ವೀರಭದ್ರನ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿರತಕ್ಕಂಥ ಅದ್ಭುತವಾದ ಈ ರಕ್ಷಾ ಕವಚ, ಭದ್ರ ರಕ್ಷಾ ಕವಚವನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಕಾರ್ತೀಕ ಅಮಾವಾಸ್ಯೆಯ ಪುಣ್ಯ ದಿನದಂದು ನಾವು ನಮ್ಮ ಯಾಗಶಾಲೆಯಲ್ಲಿ ಇಷ್ಟೆಲ್ಲ ಹೋಮಗಳನ್ನು ಎನರ್ಜೈಸ್ ಮಾಡ್ತೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರಿನಲ್ಲಿ ಬ್ರೇಸ್ಲೆಟ್ನ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ, ನೀವು ನೋಡ್ಕೊಳ್ಬಹುದು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಭದ್ರ ರಕ್ಷಾ ಬ್ರಾಸ್ಲೆಟ್ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಾನು ಧಾರಣೆ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಹಾಗೂ ಇದನ್ನು ಧಾರಣೆ ಮಾಡಿಕೊಂಡಾಗ ಕೆಲವರು ನಾನು ನಾನ್ ವೆಜ್ ತಿನ್ನಬಾರ್ದೇನೋ ಆ ಥರದ್ದೇನೂ ಇಲ್ಲ. ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರಗಳು ನಿಮಗೆ ಇದರ ಕೆಲಸ, ಅದರ ರಕ್ಷಣೆ, ಅದು ಕೆಲಸ ಅದು ಮಾಡ್ತಾ ಇರ್ತದೆ. ಸೊ ಆದ್ದರಿಂದ ಪ್ರತಿಯೊಬ್ಬರು ಸಹ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಕಾರ್ತೀಕ ಅಮಾವಾಸ್ಯೆ ಪುಣ್ಯ ದಿನದಂದೇ ನಾವು ನಿಮ್ಮ ಹೆಸರು ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಬೋದು, ಎಲ್ಲ ಹೋಮಗಳನ್ನು ನೋಡಬಹುದು. ಹಾಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಈ ಒಂದು ಪ್ರಸಾದವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಕೊಡೋರು ಬೇಗ ಬೇಗ ವಿಡಿಯೋ ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್, ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.